ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆಲ್ಲ ಇವತ್ತು ಒಂದು ಕ್ಯಾನ್ಸರ್ಗೆ ಮದ್ದು ತೋರಿಸೋಣ ಅಂದ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀನಿ. ನಾನು ಸುಮಾರು ಒಂದು ಕಾಯಿ ತಗೋಬೇಕಂದ್ರೆ ಸುಮಾರು ಅದು 400ರಿಂದ 400 ರೂಪಾಯಿಯಿಂದ 500 ರೂಪಾಯಿ ತನಕ ಆ ಕಾಯಿ ಆಗುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ನಾನು ತುಂಬ ಬಾರಿ ತೊಗೊಂಡೋಗಿದ್ದೀನಿ ಅದು ಕಾಯಿ. ನಾನು ಅದನ್ನು ಇವತ್ತು ಸಂಪೂರ್ಣವಾಗಿ ನಿಮಗೆಲ್ಲ ಥರ ಮಾಹಿತಿ ಕೊಡೋಣ. ಅದರ ಎಲೆಯಿಂದ ಏನು ಒಂದು ಯೂಸ್ ಆಗುತ್ತೆ, ಉಪಯೋಗ ಆಗುತ್ತೆ, ಮತ್ತು ಹಣ್ಣಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಕ್ಯಾನ್ಸರ್ ಏನಾದರೂ ಅಟ್ಯಾಕ್ ಆಗ್ತಾ ಇದೆ ಅಂದರೆ ಮನುಷ್ಯ ಸಣ್ಣಗಾಗ್ತಾ ಹೋಗ್ತಾನೆ, ಮತ್ತು ಅವನು ಸ್ಥಿತಿ ಏನಿದೆಯೋ ಅವನ ಒಂದು ದೇಹದ ಸ್ಥಿತಿ ಮತ್ತು ಅವನ ಮನಸ್ಥಿತಿ, ಅವನಲ್ಲಿರುವಂತಹ ಕೆಲವೊಂದು ಏನು ಯೋಚನೆಗಳಾಗಿರ್ಬೋದು ಅದನ್ನು ಕಳ್ಕೊಳ್ತಾ ಹೋಗ್ತಾನೆ ಮನುಷ್ಯ. ಮೊದಲನೇದಾಗಿ ಅದು ಬಹಳ ಪೆಟ್ಟಾಗುತ್ತೆ. ಮತ್ತು ನೆಕ್ಸ್ಟು ನಾವು ಅತಿಯಾಗಿ ಯೋಚನೆ ಮಾಡೋದ್ರಿಂದ ಕ್ಯಾನ್ಸರ್ ಅಟ್ಯಾಕ್ ಆಗುತ್ತೆ. ಹಂಗಾಗಿ ನಾನು ಯಾಕಂತಂದರೆ ನಮ್ಮ ಮನೇಲಿ ಕ್ಯಾನ್ಸರ್ ಪೇಷಂಟು ಒಬ್ಬರು ನಮ್ಮ ಚಿಕ್ಕಪ್ಪ ಇದ್ದಾರೆ. ಹಂಗಾಗಿ ನಾನು ಯಾವಾಗ್ಲೂ ಮಾರ್ಕೆಟ್ಗೆ ಬಂದು ಬೆಂಗಳೂರಲ್ಲಿ ನಮ್ಮ ಒಂದು ಊರ ಕಡೆ ಸಿಗಲ್ಲ, ಅಂದರೆ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಈ ಗಿಡಗಳನ್ನು ಹಾಕಿರ್ತಾರೆ. ಬಟ್ ಎಲ್ಲಂತ ಹುಡ್ಕೊಂಡು ಹೋಗೋದು ಅಂದ್ಬಿಟ್ಟು ನಾವು ಬೆಂಗಳೂರು ಮಾರ್ಕೆಟಿಗೆ ಬಂದು ಒಂದು ಹಣ್ಣನ್ನು ತಗೊಂಡು ಹೋಗ್ತೀನಿ. ಹಾಗಾಗಿ ಇವತ್ತು ಆ ಗಿಡ, ಆ ಎಲೆಯನ್ನೇ ತೋರಿಸೋಣ ಅಂದ್ಬಿಟ್ಟು ನಾನು ಕೇಳಿಕೊಂಡು ಅವರನ್ನು ಅನುಮತಿ ತಗೊಂಡು ಬಂದಿದ್ದೀನಿ ಆ ಹಣ್ಣು ತಗೊಂಡು ಹೋಗೋಣ ಅಂತ. ಸೊ ಇಲ್ಲೊಂದು ಕೆಲವೊಂದು ಗಿಡಗಳನ್ನು ತೋರಿಸ್ತೀನಿ ನಿಮಗೆ. ಓಡ್ ನೋಡಿ, ಒಂದು ಇದೆ ಅದು ಗಿಡ. ಇದನ್ನ ರಾಮಫಲ ಅಂತ ಕರೀತಾರೆ. ರಾಮಫಲ ಅಂತ. ಪುಟ್ಟಿ ಕೀ ತಗೊಂಡ ಹೋಗ್. ರಾಮಫಲ ಅಂತ. ಅದನ್ನ 2 ಕಾಯಿ ಇದೆ, 2-3 ಕಾಯಿ, ತುಂಬ ಕಾಯಿಗಳಿದೆ. ಅದನ್ನ ತೋರಿಸ್ತಾ ಹೋಗ್ತೀನಿ. ಸ್ವಲ್ಪ ಮನೆ ಪೂಜೆಗೆ ಹೂವು ಬೇಕು ರಾಯರಿಗೆ, ಹಂಗಾಗಿ ಇವತ್ತು ಕೇಳಿಕೊಂಡು ಬಂದಿದ್ದೀನಿ ಇಲ್ಲಿಗೆ. ನೋಡಿ, ಇದೇ ಕಾಯಿ, ಅದು ಇಲ್ಲಿದೆಯಲ್ವಾ, ಇದೇ ಕಾಯಿ. ಆ್ಯಂಡ್ ನೋಡಿ, ಇಲ್ಲೆಲ್ಲ ಕೋತಿ ಇರುವೆ ಅಂತಾರಲ್ಲ, ಇದು ಮುತ್ಕೊಂಡಿದೆ. ಯಾರೂ ಕೀಳಲ್ಲ ಅನಿಸುತ್ತೆ ಇದನ್ನು, ಕಾಯಿನ. ಈ ಎಲೆ ಏನಿದೆ, ಈ ಎಲೆ ಇದೆಯಲ್ವಾ, ಈ ಒಂದು ಎಲೆ ಬೆಳಗಿನ ಜಾವದಲ್ಲಿ ಇದನ್ನು ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ನಾವಿವಾಗ ಗ್ರೀನ್ ಟೀ ಹೆಂಗೆ ತಗೋತೀವೋ ಆ ಥರನೇ ಬಿಸಿ ನೀರಿಗೆ ಕುದಿಸ್ಕೊಂಡು ಸೋದಿಸ್ಕೊಂಡು ಈ ಎಲೆಯನ್ನು ತಿಂದರೆ ಸಂಪೂರ್ಣವಾಗಿ ಎಷ್ಟೇ ಸ್ಟೇಜಲ್ಲಿ ಇದ್ರೇನು ಕ್ಯಾನ್ಸರ್ ಇದು ಗುಣಮುಖ ಆಗ್ತಾ ಬರುತ್ತೆ. ಈ ಒಂದು ಎಲೆ ಅದಕ್ಕೆ ಉಪಯೋಗ ಆಗುತ್ತೆ. ಸೊ ಈ ಹಣ್ಣು ಅಷ್ಟೇ, ಹಣ್ಣು ತುಂಬ ಒಂದು ಇದಿದೆ. ನನಗಿದನ್ನು ಕಿತ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಯಾಕಂತಂದರೆ ತುಂಬ ಹೈಟ್ ಇದೆ ಇದು. ಇನ್ನೂ ಒಂದು 2-3 ಕಡೆ ತೋರಿಸ್ತೀನಿ. ಕಾಯಿ ತುಂಬ ಇದೆ. ಆ್ಯಂಡ್ ನೋಡೋಣ, ಇನ್ನೂ ಒಂದಿದೆ. ಸುಮಾರು ಕಾಯಿಗಳು ಇದೆ, ಎಲ್ಲ ಒಣಕೊಂಡಿದೆ. ಸೊ ಅವರು ಕೋತಿ ಇರುವೆ ಅಂತಾರಲ್ಲ, ಅದು ಮುತ್ತಿದೆ ಇದಕ್ಕೆಲ್ಲ. ನೋಡಿ, ಇಲ್ಲಿ ಒಂದು ಕಾಯಿ ಬಿಟ್ಟಿದೆ, ಇದಕ್ಕೂ ಮುತ್ಕೊಂಡಿದೆ ನೋಡಿ, ಕೋತಿ ಇರುವೆ. ಹಾಗಾಗಿ ಒಂದು ಸ್ವಲ್ಪ ಇಲ್ಲಿ ಕನಕಾಂಬರ ಹೂವು ಇದೆ, ಹಾಗಾಗಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡಿ, ಎಲ್ಲಿ ಕಾಯಿ ಇದೆ ಏನೂ ಗೊತ್ತಿಲ್ಲ. ಸೊ ಅಜ್ಜಿ ತುಂಬ ಕೋತಿ ಇರುವೆ ಹತ್ತಿದ್ರೆ ತುಂಬ ಇದು, ನನಗೆ ಇಲ್ಲೆಲ್ಲ ಹೊರಗೆ ಭಯ. ನೋಡಿ, ಅಲ್ಲೊಂದು ಕಾಯಿ ಇದೆ ನೋಡಿ, ನೋಡಿದ್ರಾ? ರಾಮಫಲ, ಸೀತಾಫಲ ಥರನೇ ಇರುತ್ತೆ, ಆದರೆ ಇದು ಸ್ವಲ್ಪ ಹುಳಿ ಇರುತ್ತೆ ಕಾಯಿ. ಹಂಗಾಗಿ ತುಂಬ
ಎಷ್ಟು ಅಂದರೆ 3ನೇ ಸ್ಟೇಜಲ್ಲಿರುವಂತಹ ಕ್ಯಾನ್ಸರ್ನ ಇದು ಗುಣಮುಖ ಮಾಡೋಷ್ಟು ಯೂಸ್ಫುಲ್ ಆಗುತ್ತೆ ಈ ಕಾಯಿ. ನಾನು ಇದನ್ನು ಸುಮಾರು ದಿನಗಳಿಂದ ಕಾಯಿ ಹುಡುಕ್ತಾ ಇದ್ದೆ, ನಾನು ಸಿಕ್ಕಲಿಲ್ಲ. ಸೊ ಅದಕ್ಕೆ 300-400 ರೂಪಾಯಿ ಕೊಟ್ಟು ತಗೋತಿದ್ದೆ ದಿನ. ಇವತ್ತು ಇಲ್ಲಿ ಸಿಕ್ಕಿರೋದು ನನ್ನ ಅದೃಷ್ಟನೇ. ತುಂಬ ಚೆನ್ನಾಗಿದೆ. ದಿನ ಒಂದೊಂದು ಹಣ್ಣು ತಿಂದ್ರೇನು ಇದಾಗಲ್ಲ, ದಿನ ತಿನ್ನಬೇಕು ಅನಿಸುತ್ತೆ. ಈ ವಿಡಿಯೋ ಅದನ್ನು ಕಿತ್ತುಬಿಟ್ಟು ನಿಮಗೆ ತೋರಿಸ್ತೀನಿ ಸಂಪೂರ್ಣವಾಗಿ. ಕಾಯಿ ಹುಡುಗರು ಕಿತ್ಕೊಟ್ಟಿದ್ದಾರೆ. ಕಾಯಿ ತೋರಿಸ್ತೀನಿ. ಒಂದು ಕಾಯಿ ನಾನು ಕಿತ್ತೆ, ಒಂದು ಕಾಯಿ ಮಕ್ಕಳು ಕಿತ್ತಿದ್ದಾರೆ. ನೋಡಿ, ಈ ಕಾಯಿ ನಾನು ಕಿತ್ಕೊಂಡೆ, ಈ ಕಾಯಿ ಅವನು ಕಿತ್ಕೊಟ್ಟಿದ್ದಾನೆ. ಸ್ವಲ್ಪ ಕನಕಾಂಬರ ನೋಡಿ, ಇನ್ನೂ ಕೀಳಕ್ಕೆ ಹೋಗಿದ್ದಾರೆ. ನೋಡಿ, ಅಲ್ಲಿದ್ದಾರೆ ವಾನರ ಸೈನ್ಯ. ನೋಡಿ ಮರ, ಇನ್ನು ಅಲ್ಲೊಂದಿದೆ ನೋಡಿ, ಝೂಮ್ ಮಾಡ್ತೀನಿ ನೋಡಿ, ಅಲ್ಲೊಂದಿದೆ. ಆಯ್ ಮಾಡಿ ಯುವಿಕಾ. ಆಯ್ ಮಾಡಿ, ಈಗ ಮಾಡಿ, ಈಗ ಮಾಡು. ಇವಾಗ ಕಾಣಿಸ್ತಿದೆ ಮುಖ. ಎಲ್ಲ ಬಿದ್ದುದ್ರೋಗಿದೆ, ಯಾರು ತಿನ್ನೋರೆಲ್ಲ ಕಾಯಿಲಿ. ಅವ್ರ ಯಾಕೆ ಸುಮ್ಮನೆ ಮಕ್ಕ ಕುಡಿಯುತ್ತೆ. ಅದಂಗೆ ಕಿತ್ಕೊಡ್ಬಾ. ಅಲ್ಲಿಂದ ಹತ್ಬೇಕಣ, ಅಲ್ಲಿಂದ ಹಂಗಿಂದ ಬರದ, ಹಂಗಿಂದ ಬಂದ್ಬಿಟ್ಟು ನೆಟ್ನ ಎತ್ಬೇಕು. ಆ ನೆಟ್ನ ಗುರು ಇದೆ ಮಾಡ್ದಂಗೆ. ಸರಿ ಬಾ, ಇಲ್ಲೊಂದಿದೆ ಬಾ, ನಾವು ಇದೊಂದು ಕಿತ್ತಾಕ್ಬಿಡು. ಆಮೇಲೆ ಅದು ಕಿತ್ತಾಕಿ ಅಂತ ಬಾ. ಬಾ, ಎಲ್ಲ ಬಿದ್ದೋಗಿದೆ, ನೆಲದಲ್ಲಾಗಿದೆ. ನಾನು ಕೇಳ್ತಾ ಇದ್ದೀನಿ ಫ್ರೆಂಡು ಯಾರು. ಸೊ ಮಕ್ಕಳನ್ನ ಕರ್ಕೊಬಂದಿದ್ದೀನಿ. ಬಾನ್ರು ಅದನ್ನ ಕಿತ್ಕೋ ಬಾ, ಇಲ್ಲಿ ತೋರಿಸ್ತೀನಿ. ಕಿತ್ಕೋ ಬಾ, ಇಲ್ಲೊಂದಿದೆ ದೊಡ್ಡದು, ಕಿತ್ಕೊಡ್ಬಾ. ಇದು ಆರಾಮಾಗಿ ನೋಡಿ, ಇಲ್ಲಿದೆಯಲ್ಲ. ನೋಡಿ, ಇದು ಕೋತಿ ಇರ್ಬಿದೆ. ಇದು ಹಿಂಗೆ ಕಿತ್ಕೊಡ್ಬಾ. ಕುಚ್ಚುತ್ತಾ ಬೇಗ. ಮಗ ಹಿಂಗ ಮುಳಿಯಲ್ಲಿ ಒಂದ್ ಹಿಡ್ತಿದ್ನಲ್ಲ ನಾನು. ಬೇಗ ಬನ್ನಿ. ಅವ್ರೇನು ಮಾಡಲ್ಲ ಬಿಡಿ. ಯಾರು ಅವ್ರು ಹಂಗಿಲ್ಲ, ಇಲ್ಲವ್ರು ಏನು ಮಾಡೋ ಗೊತ್ತೇರ ಏನು ಅಂತಾನೆ. ಹಂಗಲ್ಲ, ಏನಿಲ್ಲ. ಅಲ್ಲೊಂದಿದೆ ನೋಡ, ಏಣಿನೇ ಅದ ಇಲ್ಲಿ. ಎಲ್ಲಿದೆ ಏಣಿ? ಇಲ್ಲೇ ಇಲ್ವಾ? ಇಟ್ಕೊ ಬರಲ್ಲ ಗುರು. ಎಲ್ಲ ನೋಡಿ, ಇದೇ ಕಾಯಿನೇ ನಮ್ಮ ಮಕ್ಕಳು ಕಿತ್ಕೊಡ್ತಾ ಇದ್ದಾರೆ, ನಮ್ಮ ಮನೆ ಹತ್ರ ಇರೋರು. ಯಾರಿಗಾರು ಯೂಸ್ ಆಗುತ್ತೆ ಅಂತ ಈ ಲಾಗ್ ಮಾಡ್ತಿದ್ದೀನಿ. ಒಂದು ಕಡೆ ಯುವಿಕಾ ಬಂದಿದ್ದಾಳೆ ನೋಡಿ, ಯುವಿಕಾ, ಸುರಭಿ, ಬಬ್ಲು. ಹಾಗೂ ನಿಮಗೆಲ್ಲ ಯೂಸ್ ಆಗಿರುತ್ತೆ ಅನ್ಕೊತೀನಿ. ಇದೊಂದು ಮಾಹಿತಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.